ಶಿವಾಜಿ ಮಹಾರಾಜ ಆವಾಗ ತಾಯಿ ಆ ಜಿಜಾಮಾತ ಕರೀತಾಳ, ಕರೆದು ತಲೆ ಮೇಲೆ ಕೈಯಾಡಿಸಿ, ತಮ್ಮ ಅಲ್ಲಿ ನೋಡು ದೂರದಲ್ಲಿ ಹಾರಾಡುವಂತಹ ಆ ಮುಸ್ಲಿಂ ಧ್ವಜ, ಏನು ಹಸಿರು ಕಲರ್ ಧ್ವಜ ಐತಲ್ಲ, ಯಾವತ್ತು ನೀನು ದೊಡ್ಡವಾಗಿ ಆ ಮುಸ್ಲಿಮರ ಹುಟ್ಟಡಗಿಸಿ ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡುವುದನ್ನು ತಡೆದು ಯಾವತ್ತು ನೀ ಆ ಧ್ವಜ ಕಿತ್ಕೊಂಡ್ಬಂದು ನನಗೆ ಕೊಡ್ತೀವೋ ಆ ಧ್ವಜದಿಂದ ನಾನು ಕುಪ್ಸ ಹೊಲ್ಸ್ಕೊಂಡು ಹಾಕೋತ್ನತ್ತಾಳ. ಅಂದ್ರೆ ಎಷ್ಟು ತಾಕತ್ತಿರ್ಬೇಕು ಆ ತಾಯಿಯಲ್ಲಿ. ಇಲ್ಲೇ ಬಂದು ನಾವ ಪಾವನ್ ಖಂಡದಾಗ ಹಾದು ಹೋದೇವೇನೋ ಅನಿಸ್ತು. ಅಷ್ಟು ವ್ಯವಸ್ಥಿತವಾಗಿ ಅದನ್ನು ತಯಾರು ಮಾಡಿರುವಂಥ ಯುವಕರಿಗೆ ನೀವೆಲ್ಲರೂ ಒಂದು ಗಟ್ಟಿಯಾಗಿ ಚಪ್ಪಾಳೆ ಹೊಡಿಬೇಕು ಅಷ್ಟೇ. ನಾವು ಮಕ್ಕಳಿಗೆ ಅದನ್ನ ಕಲಿಸ್ಬೇಕಾಗಿತ್ತು ಮೊದಲು. ನಾವು ಇವೇನು ಬೆಳೆಯುವಂಥ ಹುಡುಗರು ಅದಾವಲ್ಲ, ಎಲ್ಲ ನೀವು ಓದಿರಿ, ಬೆಳೆಸೋರು ಯಾರು ಇಲ್ಲಿ, ಬೆಳೆಸೋರು ಕಡಿಮೆ ಮಂದಿ ಬಂದಾರ, ಬೆಳೆಯವರು ಹೆಚ್ಚಿದ್ರಿ ಎಲ್ಲರೂ. ಬೆಳೆಸೋರ್ಗೆ ಏನು ಬೇಡ, ಈಗ ಬೆಳೆಯವ್ರ ಬಗ್ಗೆನೇ ಮಾತಾಡೋಣ. ನಮ್ಮ ಧರ್ಮ ಯಾವುದು ಡೌಟ್ ಬರಾಕತ್ತೈತಿ ಮನಸ್ಸಿನಾಗ, ವಿಚಾರ ಬರಾಕತ್ತಾವ. ನಾ ಮರಾಠ, ನಾ ಲಿಂಗಾಯತ, ನಾ ಇದು ಅದು ಬನ್ಸಿಗ, ಇಂಥವೆಲ್ಲ ತಲೆಯಾಗ ಬರಾಕತ್ತಾವ. ತಲೆಯಾಗ ನೆನಪಿಟ್ಕೋರಿ. ಫಸ್ಟ್ ನಮ್ಮ ಧರ್ಮ ಯಾವುದು ಅಂದ್ರೆ ಪಟ್ನ ಬಾಯಾಗ ಬರ್ಬೇಕು, ಹಿಂದೂನೇ. ಆ ನಂತರ ಇವೆಲ್ಲನೂ ಹಿಂದೂ ಮೇನ್. ನಾವು ನಮ್ಮ ಭಾರತ ದೇಶ ಒಡೆದಾಳುವಂತಹ ದುಷ್ಟರ ಕೈಯಾಗಿ ಸಿಕ್ಕೈತೆ ಅಂದ್ರೆ ಅದಕ್ಕೆ ಕಾರಣ, ಅದಕ್ಕೆ ಬಂಡವಾಳ ಯಾವುದು ಅಂದ್ರೆ ನಮ್ಮಲ್ಲಿರುವಂತಹ ಈ ಜಾತಿ ಭೇದ ಮತಭೇದನೇ ಕಾರಣ. ಅದಕ್ಕೆ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಧರ್ಮವನ್ನು ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಬೇಕು. ಧರ್ಮವನ್ನು ರಕ್ಷಣೆ ಮಾಡೋದಂದ್ರೆ ಬರೇ ಮನ್ಯಾಗ ಕೂತು ಧರ್ಮ ಅಂದ್ರೆ ಅಲ್ಲ. ಈಗೇನು ನೀವು 9 ದಿನ ಮಾಡಿರಲ್ಲ, ಇದು ಅತ್ಯಂತ ಉತ್ಕೃಷ್ಟವಾಗಿರುವಂಥ ಧರ್ಮ ರಕ್ಷಣೆಯ ಕಾರ್ಯ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೋಬೇಕು. ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ. ಹೇಳ್ರು ಹುಚ್ಚುಗೌಡ್ರ, ಹೇಳ್ರಿ, ಎಲ್ಲಿ ತಕ್ಕ ನಿಂದ್ರಬೇಡ್ರಿ ಅಂದ್ರೆ ಗುರಿ ಮುಟ್ಟು ತಕ್ಕ ನಿಂದ್ರಬೇಡ್ರಿ ಅಂದ್ರೆ ಅವರು. ನಮ್ಮ ಗುರಿ ಯಾವುದ್ರೀಗ? ನಮ್ಮ ಗುರಿ ಯಾವುದು? ಯಾರೋ ಬೇರೆ ಕಡೆಯಿಂದ ಬಂದು ನಮ್ಮ ಮ್ಯಾಲೆ ದಬ್ಬಾಳಿಕೆ ಮಾಡ್ಕೋತಾರಂದ್ರೆ ಅವ್ರು ಮಾಡಿರುವಂಥ ದಬ್ಬಾಳಿಕೆಗೆ ಸುಮ್ಮ ಬಾಯಿ ಮುಚ್ಚೋದು ಕುಂಡ್ರೋದು ನಮ್ಮ ಗುರಿನ? ಎಲ್ಲಿಂದಲೋ ಬಂದು ನಮ್ಮನ್ನು ಅವಹೇಳನ ಮಾಡ್ತಾರೆ, ಅದನ್ನು ಕೇಳಿ ಸುಮ್ಮ ಕುಂಡ್ರೋದು ನಮ್ಮ ಧರ್ಮನ? ನಮ್ಮ ಧರ್ಮದಲ್ಲಿ ನಡೆಯುವಂತಹ ಕೆಲವು ಪದ್ಧತಿಗಳನ್ನು ಹೀನಾಯವಾಗಿ ಕೀಳಾಗಿ ನೋಡಿ ಅನೇಕ ಕಡೆಗಳಿಗೆ ಅನೇಕ ಕೆಲಸ ಮಾಡಕತ್ತಾರ, ಅಂಥವ್ರು ನೋಡಿ ಸುಮ್ಕೊಂಡ್ರು ನಮ್ಮ ಧರ್ಮನ? ಹಿಂದೂಗಳಾಗಿರುವಂಥವ್ರು ನಮ್ಮ ಧರ್ಮದಲ್ಲಿರುವಂಥ ಆಚರಣೆಗಳನ್ನು ಮಾಡಲಿಕ್ಕೆ ನಮಗೆ ಅಡ್ಡಿ ಮಾಡುವಂಥವ್ರು ಜನ ಅದಾರಂದ್ರೆ ಅವ್ರು ನೋಡಿ ಸುಮ್ಕೊಂಡ್ರು ನಮ್ಮ ಧರ್ಮನ? ಈಗ ನೀವು ದುರ್ಗಾದೌಡ್ ಮಾಡ್ಕೊಂತ ಬೆಳಗ್ಗೆ 6ರಿಂದ ಇಲ್ಲಿವರೆಗೆ ಈ ಸ್ಥಳದೊಳಗೂ ಬಂದು ತಲುಪಿದೀವಲ್ಲ, ಈ ಮರುವಂತಹ ಮಾರ್ಗ ಮಧ್ಯದೊಳಗೆ ಎಲ್ಲರೂ ಏನು ಮಾಡ್ತಿದ್ರು ಅಂದ್ರೆ ನಮ್ಮನ್ನು ಸ್ವಾಗತ ಮಾಡ್ತಿದ್ರು. ನಿಮ್ಮೆಲ್ಲರಿಗೂ ಹೂ ಹಾಕಿ ಎಲ್ಲರಿಗೂ ಸ್ವಾಗತ ಮಾಡ್ತಿದ್ರು, ಎಲ್ಲರಿಗೂ ಭೇಷ್ ಅಂತಿದ್ರು. ಆದ್ರೆ ಆ ಜಾಗದೊಳಗೆ ದುಷ್ಟರನ್ನು ನಮ್ಮನ್ನು ಹಿಡಿದು ಸಂಹಾರ ಮಾಡಕತ್ತಿದ್ರು ಅಂದ್ರೆ, ನಾವು ಮಾಡುವಂಥ ದೌಡ್ಗೆ ಅಡ್ಡಿ ಮಾಡಕತ್ತಿದ್ರು ಅಂದ್ರೆ ಸುಮ್ಮ ಬರಕ್ಕೆ ಸಾಧ್ಯ ಐತೆ ಅಂತ? ಸುಮ್ಮ ಬರಕ್ಕೆ ಸಾಧ್ಯ ಐತೆ? ಸುಮ್ಮ ಬಂದಿವಂದ್ರೆ ನಾವೆಲ್ಲ ಹಿಂದೂಗಳಲ್ಲ. ಹಿಂದೂ ಅನ್ನೋ ಶಬ್ದ ಹಿಂಗೈತಲ್ಲ, ಆ ಶಬ್ದ ಕೇಳಿದ್ರೆ ನರನಾಡಿಗಳು ಜಾಗೃತ ಆಗಬೇಕು, ರಕ್ತ ಕುದಿಬೇಕು. ಬರೀ ತಲೆ ಮೇಲೆ ಕೊಳ್ಳೊಳಗೆ ನಾವು ಕೇಸರಿ ಹಾಕೋತೀವಲ್ಲ, ಆ ಕೇಸರಿಯನ್ನು ಬರೇ ದುರ್ಗಾದೌಡಿದ್ದಾಗ ಅಷ್ಟ ನಾವು ಮ್ಯಾಲ ಕಾಣುವಂಗೆ ಹಾಕೊಳ್ಳೋದಲ್ಲ, ನಮ್ಮ ಹೃದಯದಲ್ಲಿ ಧರಿಸಿಕೊಳ್ಬೇಕು ಅದನ್ನು, ಆ ಧರ್ಮವನ್ನು. ಅದಕ್ಕೆ ಧರ್ಮ ಅಂದ್ರೆ ಧರಿಸಿಕೊಳ್ಳುವುದಕ್ಕೆ ಧರ್ಮ ಅಂತಾರೆ. ಉದಾಹರಣೆ, ಧರಿಸಿಕೊಂಡ್ರೆ ಏನು ಕಿಮ್ಮತ್ತು ಬರ್ತೈತೆ ಅನ್ನೋದು ನಿಮ್ಗೊಂದು ಉದಾಹರಣೆ ಇಲ್ಲೇ ನಡೆದದ್ದು, ಬರುವಾಗ ನಿಮ್ಗೆ ಗೊತ್ತಾಕೈತಿ. ಉದಾಹರಣೆ, ಈಗ ನಾವು ಬರುವಂಥ ಸಂದರ್ಭದೊಳಗೆ ಕೇಸರಿ ಧ್ವಜವನ್ನು ಧಾರಣೆ ಮಾಡಿದ್ವಿ. ಕೇಸರಿ ಧ್ವಜವನ್ನು ಎಲ್ಲರೂ ಹಿಡ್ಕೊಂಡಿರಲಿಲ್ಲ. ಅನೇಕ ಜನ ನೀವು ಕೇವಲ ಘೋಷಗಳನ್ನು ಹೇಳ್ಕೋತ ವಾಕ್ಯಗಳನ್ನು ಹೇಳ್ಕೊತ ಬರುವಾಗ ಒಬ್ರು ಯಾರಾದರೂ ಆ ಧರ್ಮಧ್ವಜವನ್ನು ಹಿಡಿದುವಂತಹ ಭಾಗ್ಯ ಸಿಗ್ತೈತಿ. ಆ ಧರ್ಮಧ್ವಜವನ್ನು ಯಾರ್ಯಾರು ಹಿಡಿತಾರಲ್ಲ, ಆ ಧರ್ಮಧ್ವಜವನ್ನು ಯಾರು ಧಾರಣೆ ಮಾಡ್ತಾರಲ್ಲ, ಅಂಥವ್ರಿಗೆ ಸಿಗುವಂಥ ಗೌರವ ಹೆಂಗಿರ್ತೈತಿ ಅನ್ನೋದು ನೀವು ಒಂದು ಲಕ್ಷ ಕೊಡ್ರಿ, ಒಂದು ಕ್ಷಣ ವಿಚಾರ ಮಾಡ್ರಿ. ನಾವು ಬರುವಾಗ ಯಾವಾಗ ಧ್ವಜವನ್ನು ಧಾರಣೆ ಮಾಡ್ತೀವೋ, ಆ ಧ್ವಜವನ್ನು ಕೈಯೊಳಗೆ ಹಿಡಿತೀವೋ, ಆ ತಕ್ಷಣ ಬಂದು ನಮಗೆ ಆರತಿ ಎತ್ತಾರ, ನಮ್ಮ ತಲೆ ಮೇಲೆ ಹೂ ಹಾಕ್ತಾರ, ನಮಗೆ ಅಕ್ಷತೆ ಹಾಕಿ ನಮ್ಮ ಬಾಯೊಳಗೆ ಸಿಹಿ ಹಂಚ್ತಾರ. ಅಂದ್ರೆ
ಕೇವಲ ಈ ಒಂದು ವರ್ಷದೊಳಗೆ 9 ದಿನ ಮಾತ್ರ ನಾವು ಧರ್ಮಧ್ವಜವನ್ನು ಹಿಡಿದಾಗ ಇಂಥ ಕಿಮ್ಮತ್ ಸಿಗ್ತೈತೆ ಅಂದ್ರೆ, ಯಾವತ್ತೂ ನಮ್ಮ ಜೀವನದೊಳಗೆ ನಾವು ಆ ಧರ್ಮವನ್ನು, ಧ್ವಜ ಅನ್ನುವಂಥ ಕೇಸರಿಯನ್ನು ನಮ್ಮ ಹೃದಯದಲ್ಲಿ ಧಾರಣೆ ಮಾಡ್ಕೊಂಡಿವಿ ಅಂದ್ರೆ ಮಾತ್ರ ಭಾರತ ದೇಶದಾಗ ನಮಗೆ ಕಿಮ್ಮತ್ ಐತಿ ಅನ್ನೋದು ತಿಳ್ಕೊಬೇಕು. ಭಾರತ ದೇಶ ಕಿಮ್ಮತ್ ಹಂಗ ಸಿಗಂಗಿಲ್ಲ. ಆ ಧರ್ಮವನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಳ್ಬೇಕು. ಪೆಹಲ್ಗಾಮದ ಒಂದು ರೂಪಕವನ್ನು ಮಾಡಿ ತೋರಿಸ್ತೀರಿ ಮಾರ್ಗ ಮಧ್ಯದೊಳಗೆ, ಗೊತ್ತೈತಿ? ಆಗ ತಾನೇ ಮದುವೆ ಆಗಿ ಹೋಗಿರುವಂತಹ, ಪ್ರವಾಸಕ್ಕಾಗಿ ಹೋಗಿರುವಂತಹ ನವದಂಪತಿಗಳನ್ನ ಹಿಡಿದು ನೀವು ಹಿಂದೂ ಅನ್ನೋ ಅಂತ ಹೇಳಿ ಕೇಳಿ ಗುಂಡು ಹಾಕ್ತಾರಂದ್ರೆ ಅವ್ರು ಎಷ್ಟು ದುಷ್ಟ ಇರಬೇಕು ವಿಚಾರ ಮಾಡ್ರಿ. ಕೇವಲ ಅವ್ರು ಗುಂಡು ಹಾಕಿ ಹೋದ್ರು, ಅವ್ರಿಬ್ಬರನ್ನ 3 ಮಂದಿನ ಒಂದಿಷ್ಟು ಜನರಿಗೆ ಕೊಂದು ಹೋಗ್ಯಾರ ಅಂತ ಹೇಳಿ ನಾವು ಸುಮ್ ಕೂತಿದ್ದೇವೆ ಅಂದ್ರೆ ನಾವು ಹಿಂದೂಗಳು ಹಾಕಿದ್ದಿಲ್ಲ, ನಾವೆಲ್ಲ ರಣಹೇಡಿಗಳು ಹಾಕಿದ್ವಿ. ನಮ್ಮ ಭಾರತದ ಸರ್ಕಾರ ಆಗಿರ್ಬೋದು, ನಮ್ಮ ಯೋಧರಾಗಿರ್ಬೋದು, ಇಂಥ ತಾಕತ್ತೈತಲ್ಲ ನಮ್ಮ ಯೋಧರಲ್ಲಿ. ಯಾರು ಎಷ್ಟು ಮಂದಿನ ಕೊಂದಾರಲ್ಲ ಅದಕ್ಕೆ 1000 ಪಟ್ಟು ಉತ್ತರ ಕೊಡ್ತೀವಿ ಅಂತ ಹೇಳಿ ಎದೆ ತಟ್ಟಿ ಎಲ್ಲರೂ ಏನು ಮಾಡಿದ್ರೆ, ಒಬ್ಬ ಹೆಣ್ಮಗಳು ಅದರ ಮುಖ್ಯಸ್ಥವನ್ನು ವಹಿಸಿ ಒಬ್ಬ ಹೆಣ್ಮಗಳು ಅದನ್ನು ಕ್ರಿಯೇಟ್ ಮಾಡಿಕೊಂಡು ಆ ಒಂದು ಸಿಂಧೂರ ಅನ್ನುವಂಥದ್ದನ್ನು, ಆಪರೇಷನ್ ಸಿಂಧೂರ ಅನ್ನುವಂಥದ್ದನ್ನು ಒಂದು ಕ್ರಿಯೇಟ್ ಮಾಡಿ ಯಾರ್ಯಾವ ದೇಶದವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರಲ್ಲ ಅಂಥವ್ರ ಮನೆಗೆ ಹೋಗಿ ಗುಂಡು ಹಾಕಿ ಅವ್ರನ್ನ ಎದೆಬಿಗಿಯುವಂಥ ಕೆಲಸ ಮಾಡ್ತೈತೆ ಅಂದ್ರೆ ನಮ್ಮ ಹಿಂದುತ್ವ ಎಷ್ಟು ತಾಕತ್ತಿರಬೇಕು ಅನ್ನೋದು ನಾವು ತಿಳ್ಕೊಬೇಕು. ಬರೇ ಸುಮ್ಮನೆ ಕೊಂಡ್ರದಲ್ಲ ನೋಡ್ರಿ. ಅವ್ರು ಜೈ ಶ್ರೀರಾಮ್ ಅತಾರ ಅಂದ್ರೆ ನಮ್ಮ ಇಬ್ಬರು ಬಾಯಾಗ ಬಟ್ಟು ಜೈ ಶ್ರೀರಾಮ್ ಅಂತ ಹೊಳ್ಳಿ ಬತ್ತು ನಮ್ಮ ಎಲ್ಲರಿಗೂ ಬಾಯಾಗ ಬರಬೇಕದು ಜೈ ಶ್ರೀರಾಮ್ ಹಿಂಗೆ ಬರ್ಬೇಕಲ್ಲ. ಸುತ್ತಮುತ್ತ ಇರುವಂತಹ ಮುಸ್ಲಿಮ್ರಿಗೆ ಒಳಗೆ ನಡಕ್ ಹುಟ್ಟಬೇಕು, ಹಂಗೆ ನಮ್ಮ ಘೋಷಣೆ ಬರ್ಬೇಕು, ಜೈ ಶ್ರೀರಾಮ್ ಜೈ ಶ್ರೀರಾಮ್. ದುಷ್ಟರದಾರ ನಮ್ಮ ನಡುವನ ದುಷ್ಟರದ ತಲೆಗಿರ್ಲ ನಿಮಗೆಲ್ಲರಿಗೂ. ನಮ್ಮ ನಡುವನ ದುಷ್ಟರದಾರ, ನಮ್ಮ ಜೊತೆಗಿರೋರೇ ದುಷ್ಟರದಾರ. ಎಲ್ಲರಿಗೆ ಹೇಳಕತ್ತಿಲ್ಲ ನಾವು. ಕೆಲವೊಂದಿಷ್ಟು ಮುಸ್ಲಿಮ್ರು ಹಿಂಗದಾರಲ್ಲ, ನಮ್ಮ ಭಾರತ ದೇಶವನ್ನು ಇಷ್ಟು ಪ್ರೀತಿಸುವಂಥವ್ರು ಅದಾರಲ್ಲ, ಅಂಥವ್ರಿಗೆಲ್ಲ ನಾವು ಈ ಮಾತು ಹೇಳಬಾರ್ದು, ತಪ್ಪದು. ಇಂಥ ಮುಸ್ಲಿಮ್ರು ಅದಾರಲ್ಲ ಜಗತ್ತಿನೊಳಗೆ. ನಿನ್ನೆ ನಾವು ಕಲ್ಲೊಳಗೆ ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಆ ಕಾರ್ಯಕ್ರಮದೊಳಗೆ ಕೆಲವೊಂದಿಷ್ಟು ದುಷ್ಟ ಮುಸ್ಲಿಮ್ರ ಬಗ್ಗೆ ಮಾತಾಡಿದಾಗ ನಮ್ಮನ್ನು ಕರ್ಕೊಂಡು ಹೋಗಾಕ, ನಮ್ಮನ್ನು ಬಿಡಾಕ ಡ್ರೈವರ್ ಬಂದಿದ್ದ, ಸ್ವಂತ ಗಾಡಿ ತೊಗೊಂಡು ತಾನ ಬಂದಿದ್ದ, ಅವನು ಒಬ್ಬ ಮುಸ್ಲಿಮ್ ಇದ್ದ. ಆದ್ರೆ ಅವನಲ್ಲಿ ಇಂಥ ಹೆಮ್ಮೆ ಅಂದ್ರೆ ನಮ್ಮ ಭಾರತ ದೇಶದ ಬಗ್ಗೆ ದುಷ್ಟವಾಗಿ ವಿಚಾರ ಮಾಡುವಂಥವ್ರು, ನಮ್ಮ ಭಾರತ ದೇಶದ ಕೆಟ್ಟನಾಗಿ ಬಯಸುವಂಥವ್ರಿಗೆ ನೀವು ಖರೆ ಮನಗಣ ಮಾತಾಡ್ರಿ ಗುರುಗಳತ ನಾವು. ಯಾಕಂದ್ರೆ ಅಂತಹ ದುಷ್ಟ ಕೆಲವೊಂದಿಷ್ಟು ಜನ ಅದಾರಲ್ಲ, ಅಂಥವ್ರಿಂದ ನಮ್ಮ ದೇಶದೊಳಗೆ ಕೆಲವು ಆ ಕಡೆ ಈ ಕಡೆ ಭಯೋತ್ಪಾದನೆಗಳಾಗತ್ತವು. ಈ ದುಷ್ಟರಿಂದ, ಈ ಮುಸ್ಲಿಂ ಮುಸ್ಲಿಮರಿಂದ ನಮ್ಗೆ ಈಗಲ್ಲ ಇದು ಶುರುವಾಗಿದ್ದು. ಸುಮಾರು 1200 ವರ್ಷದಿಂದ ಅವ್ರ ದಬ್ಬಾಳಿಕೆ ನಮ್ಮ ಮೇಲೆ ಐತೆ. ಪುಸ್ತಕಗಳಲ್ಲಿ ಎಲ್ಲ ನೀವು ಓದ್ತೀರಿ, ಕೇಳ್ತೀರಿ. 1200 ವರ್ಷದಿಂದ ಅವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊಂತನ ಬಂದಾರ. ಉದಾಹರಣೆಗೆ ಹಿಂದೆ ಒಂದು ಜಾಗ ಇತ್ತು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಜಾಗ ಇತ್ತದು. ಅದಕ್ಕೆ ಮುಲ್ತಾನ್ ಅಂತ ಹೇಳಿ ಕರಿತಿದ್ರು. ಅಲ್ಲಿ ಒಂದು ವಿಶೇಷವಾಗಿರುವಂಥ ಸೂರ್ಯ ದೇವಸ್ಥಾನ ಇತ್ತಲ್ಲ, ಆ ಸೂರ್ಯ ದೇವಸ್ಥಾನದಲ್ಲಿ ಎಷ್ಟು ವಿಶೇಷ ಇತ್ತು ಅಂದ್ರೆ ಬರೇ ನಮ್ಮ ದೇಶದವರಲ್ಲ, ಬೇರೆ ಬೇರೆ ದೇಶದಿಂದ ಆ ಸೂರ್ಯ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬರ್ತಿದ್ರಂತ. ಅಲ್ಲಿ ಸುತ್ತಲೆಲ್ಲ ಕಲ್ಲಿನ ಕೋಟೆ ದೇವಸ್ಥಾನ, ಒಳಗೆ ಮಾತ್ರ ಗರ್ಭಗುಡಿಯಲ್ಲಿ ಮಾತ್ರ ಕಟ್ಟಿಗೆಯ ಸೂರ್ಯನ ದೇವಾಲಯದೊಳಗೆ ಕಟ್ಟಿಗೆ ದೇವನ ಮೂರ್ತಿ ಇತ್ತು ಸೂರ್ಯನ. ಹಿಂಗಾತಲ್ಲ, ಒಂದು ದಿನ ದುಷ್ಟ ರಾಕ್ಷಸರು ಇಂತಹ ವಿಶೇಷವಾಗಿರುವಂಥ ದೇವಸ್ಥಾನವನ್ನು ನಾಶ ಮಾಡ್ಬೇಕು ತಿಳ್ಕೊಂಡು ಮುಸ್ಲಿಂ ರಾಜರು 1 ಅಲ್ಲ 2 ಅಲ್ಲ 5ರಿಂದ 6 ಸಾರಿ ಆ ದೇವಸ್ಥಾನವನ್ನು ವಶಪಡಿಸಿಕೊಳ್ಬೇಕಂತ ಹೇಳಿ ದಾಳಿ ಮಾಡ್ತಾರ. ಒಬ್ಬರಿಗೆ ಒಂದು ಕಲ್ಲು ಕೀಳಕ್ಕಾಗಿಲ್ಲ ಆ ದೇವಸ್ಥಾನ, ಅಷ್ಟು ಬಂದೋಬಸ್ತಾಗಿತ್ತು. ಆದ್ರೆ ಒಬ್ಬ ರಾಜ ಬರ್ತಾನಲ್ಲ, ಮುಸ್ಲಿಂ ರಾಜ ಬರ್ತಾನಲ್ಲ, ಅವ್ನು ಬಂದು ಏನು ಮಾಡ್ತಾನಂದ್ರೆ, ಭಾಳ ವರ್ಷಗಳಿಂದ ನಾವು ಇದನ್ನು ವಶಪಡಿಸ್ಕೊಳ್ಳಕ್ಕೆ ನೋಡಕತ್ತೀವಿ, ಆದ್ರೆ ಇದ್ರ ಒಂದು ಕಲ್ಲು ನಮಗೆ ಅಳಿಗಾಡ್ಸಕ್ಕೆ ಆಗೋತಲ್ಲ, ಇದನ್ನು ಹೆಂಗೆ ಮಾಡ್ಬೇಕಂದ್ರೆ, ಇದನ್ನು ವಶಪಡಿಸ್ಕೊಳ್ಬೇಕಾಗಿತ್ತು ಅಂದ್ರೆ ನಾವೊಂದು ಐಡಿಯಾ ಮಾಡ್ಬೇಕಂತ ಒಂದು ಪ್ಲ್ಯಾನ್ ಮಾಡಿದವ. ಈಗೂ ಅಂಥ ಪ್ಲ್ಯಾನ್ಗಳು ನಡೆದವ ನಮ್ಮ ತಲೆಯಾಗಿರಲಿ. ಏನು ಪ್ಲ್ಯಾನ್ ಮಾಡಿದ್ರೆ, ನಮ್ಮ ತಾಕತ್ತಿನಿಂದ ಇದು ಕೆಲಸ ಆಗಂಗಿಲ್ಲ. ನಾವು ಎಷ್ಟು ಸಾವಿರಾರು ಲಕ್ಷಾಂತರ ಸೈನ್ಯಗಳನ್ನ ತಂದ್ರು ಇದನ್ನು ನಾವು ಭೇದಿಸಕ್ಕಾಗಂಗಿಲ್ಲ. ಈ ದೇವಸ್ಥಾನದ ಕೋಟೆಯನ್ನ ನಾವು ಏನು ಮಾಡ್ಬೇಕಂದ್ರೆ, ಇದೇ ದೇಶದೊಳಗಿರುವಂಥ ಕೆಲವೊಂದಿಷ್ಟು ನಮಕ್ ಹರಾಮ್ಗಳು ಇರ್ತಾರೆ, ಎಲ್ಲರೂ ನೆನಪಿಟ್ಕೊರಿ. ಉಂಡು ಮನೆಗೆ ದ್ರೋಹ ಬಗೆಯುವಂಥವ್ರು ಭಾಳ ಜನ ಅದಾರ. ತಾಟಿನೊಳಗೆ
ಕಲ್ಲು ಒಗಿಯುವಂಥ ಜನ ಭಾಳ ಅದಾರ ಈಗ ವರ್ತಮಾನದೊಳಗೆ. ಅಂತಹ ಜನ ಈಗ ಅಷ್ಟೇ ಅಲ್ಲ, ಯಾವತ್ತಿಂದೂ ನಮ್ಮಲ್ಲಿ ಅದಾರ. ಸಂಗೊಳ್ಳಿ ರಾಯಣ್ಣ ಸಿಗಬೇಕಾಗಿತ್ತಾರೋ ಅಂಥ ನಾಲಾಯಕರೇ ಕೆಲಸ. ಕೆಲವೊಂದಿಷ್ಟು ರಾಜಕುಮಾರ್ ಹಾಳಾಗಬೇಕಾಗಿತ್ತು ಅಂದ್ರೆ, ದುಷ್ಟರ ಕೈಗೆ ಸಿಗಬೇಕಾಗಿತ್ತು ಅಂದ್ರೆ, ನಮ್ಮ ದೇಶದಲ್ಲಿದ್ದು ನಮ್ಮ ಅನ್ನ ಉಂಡು ನಮಗ ದ್ರೋಹ ಬಗೆಯುವಂಥ ಜನರು ಇರೋದ್ರಿಂದನೇ ಅಂಥ ಕಷ್ಟಗಳು ಬಂದವು. ಅವಾಗ ಅವ್ರು ಏನು ಮಾಡ್ತಾರಂದ್ರೆ, ಇದೇ ದೇಶದೊಳಗಿರುವಂಥವ್ರು ಒಂದಿಷ್ಟು ಮಂದಿನ ಹುಡುಕಾಡ್ತಾರೆ. ಅವರು ಒಂದಿಷ್ಟು ಧನದ ರೊಕ್ಕ ಹಂಚ್ತಾರೆ. ರೊಕ್ಕ ಕೊಟ್ಟು ರೊಕ್ಕದ ಆಸೆ ತೋರಿಸಿ ಈ ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಾದ್ರೆ ಗುಪ್ತ ಮಾರ್ಗ ಎಲ್ಲಿಯಾದರೂ ಐತಿ ಅಂತ ಹೇಳಿ ಕೇಳ್ತಾರ. ಅವಾಗ ಒಂದಿಷ್ಟು ರೊಕ್ಕ ತಗೊಂಡು ಕೆಲವೊಂದಿಷ್ಟು ದುಷ್ಟು ರೊಕ್ಕದ ಆಸೆಗೆ ಬಲಿ ಬಿದ್ದು ಆ ದೇವಸ್ಥಾನಕ್ಕೆ ಒಳಗೆ ನೀರು ಹೋಗಕ್ಕೆ ಒಂದು ಪೈಪ್ಲೈನ್, ದೊಡ್ಡ ಪೈಪ್ಲೈನ್ ಇರ್ತೈತೆ. ಅದು ಆ ಪೈಪ್ಲೈನ್ ಇರುವಂಥ ಗುಪ್ತ ಮಾರ್ಗವನ್ನು ನಾವು ಹೇಳಿಕೊಡ್ತಾರ. ಹಿಂಗೆ ಆಶೆ ಹೋದ್ರೆ ನೀವು ಒಳಗೆ ಹೋಗ್ಬೋದು ಅಂಥೇಳಿ ಒಳಗೆ ಹೋಗಿ ಆ ಮಾರ್ಗದ ಪ್ರಕಾರ ಒಳಗೆ ಹೋಗಿ ಆ ದೇವಸ್ಥಾನ ವಶಪಡಿಸ್ಕೋತಾರ. ವಶಪಡಿಸ್ಕೊಳ್ಳುವಂಥ ಸಂದರ್ಭದ ಒಳಗಿರುವಂಥ ನಮ್ಮ ಹಿಂದೂಗಳು ಏನು ಮಾಡ್ತಾರಂದ್ರೆ, ಕೈ ಮುಗಿದು ಬೇಡ್ಕೋತಾರವ್ರು, ನೀವು ಏನಾದರೂ ಇಲ್ಲಿರುವಂಥ ಸಂಪತ್ತನ್ನೆಲ್ಲ ಒಯ್ಯಿರಿ, ಆದ್ರೆ ನಮ್ಮ ಸೂರ್ಯ ಮಂದಿರದ ದೇವಾಲಯದೊಳಗಿರುವಂಥ ಸೂರ್ಯನ ವಿಗ್ರಹಕ್ಕೆ ಏನೂ ಮಾಡಬೇಡ್ರಿ ಅಂತ ಹೇಳಿ ಕೈ ಮುಗಿದು ಕೇಳ್ತಾರೆ. ಯಾಕಂದ್ರೆ ನಾವೆಲ್ಲರೂ ದೈವ ಭಕ್ತರು. ಪ್ರಸಂಗ ಬಂದ್ರೆ ನಮ್ಮ ಪ್ರಾಣ ಕೊಡ್ತೀವಿ ಹೊರತು ನಮ್ಮ ದೇವರು ನಮ್ಮ ತಾಯಿ ವಿಷಯಕ್ಕೆ ಬಂದ್ರೆ ಯಾರೂ ಸುಮ್ಕೊಂಡ್ರೆ ನಮ್ಮ ಹಿಂದೂಗಳು ಇದೊಂದು ತಲೆಯಾಗಿಲ್ಲ. ಆದ್ರೂ ಸಹಿತ ಅವ ಏನು ಮಾಡ್ತಾರ ದುಷ್ಟು ಅಂದ್ರೆ, ದೇವಸ್ಥಾನದ ಎಲ್ಲ ಕಟ್ಟಡಗಳನ್ನು ನಾಶ ಮಾಡ್ತಾರ. ದೇವಸ್ಥಾನವನ್ನು ನಾಶ ಮಾಡಿ ಒಳಗಿರುವಂಥ ಮೂರ್ತಿಗೆ ಮಾತ್ರ ಏನೂ ಮಾಡಂಗಿಲ್ಲ. ಯಾವ ಕಾರಣಕ್ಕೆ ಮಾಡಂಗಿಲ್ಲ ಅಂದ್ರೆ, ಇವು ಹಿಂದೂಗಳು ಇಷ್ಟಾರ ಹಿಂಗದಾರಲ್ಲ, ಇವತ್ತು ಬಿಟ್ಟು ಮುಂದೊಮ್ಮೆ ನಾ ಈ ಬರೀ ಮೂರ್ತಿ ಬಿಟ್ಟು ಹೋದಂದ್ರೆ ಮತ್ತೊಂದಿಷ್ಟು ಜನ ಬರ್ತಾರ, ಮತ್ತೊಂದಿಷ್ಟು ಜನ ಕಾಣಿಕೆ ಕೊಡ್ತಾರ, ಮತ್ತು ಲಕ್ಷಾಂತರ ರೂಪಾಯಿ ಇಲ್ಲಿ ಗೊಳೆ ಹಾಕತಿ, ಮತ್ತು ಮುಂದಿನ ವರ್ಷ ಬಂದು ಅದನ್ನ ಮತ್ತೆ ಲೂಟಿ ಮಾಡ್ಕೊಂಡು ಹೋಗ್ಬೋದು. ಈ ವಿಚಾರದಿಂದ ಆ ಒಳಗಿನ ಮೂರ್ತಿಗೆ ಏನೂ ಮಾಡಲಿಲ್ಲ ಅವ. ಅದ್ರ ಬಳಕು ನಮ್ಮ ಹಿಂದೂ ರಾಜರು ಬಂದು ಅದನ್ನು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಮಾಡ್ತಾರ. ಅದು ಆಗಂಗೆ ಇಲ್ಲ. ಅವಾಗ ಏನು ಮಾಡ್ತಾರಂದ್ರೆ, ನೀವು ವಶಪಡಿಸ್ಕೊಳಕ್ಕೆ ಬಂದ್ರೆ ಅಂದ್ರೆ ಈ ಕಟ್ಟಿಗೆ ವಿಗ್ರಹ ಸುಟ್ಟು ಬಿಡ್ತೀನೋ ಅಂತ ಹೇಳ್ತಿರ್ತಾರ, ಭಯ ಹಾಕ್ತಿರ್ತಾರೆ. ಅಲ್ಲಿವರೆಗೆ ಹಿಂಗಾಗಿ ಅನೇಕ ಜನ ದುಷ್ಟರು ರಾಜರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೋತ ಬಂದು ವಿಶ್ವ ಪ್ರಸಿದ್ಧಿ ಆಗಿರುವಂತಹ ಆ ಸೂರ್ಯ ದೇವಾಲಯ ಇವತ್ತು ಕಣ್ಮರೆನಾಗಿ ಹೋಗ್ಬಿಟ್ಟೈತಿ. ಆ ದೇವಸ್ಥಾನ ಐತನ್ನು ಕುರುಹುಗಳು ಸಹಿತ ಇಲ್ಲ. ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡು ಅದಕ್ಕೆ ಮೂಲ ಸ್ಥಾನ ಮೊದಲಿತ್ತು, ಈಗ ಮುಲ್ತಾನ್ ಅಂತ ಹೇಳಿ ಕರೀತಾರೆ. ಆ ಮುಲ್ತಾನ್ ಅನ್ನುವಂಥ ಪ್ರದೇಶದೊಳಗೆ ಆ ದೇವಸ್ಥಾನ ಇವತ್ತಿಗೂ ನಮಗೆ ಕಂಡ ಬರಂಗಿಲ್ಲ, ಕಾಣ ಬರಂಗಿಲ್ಲ. ಯಾಕಂದ್ರೆ ಅದನ್ನೆಲ್ಲ ಪೂರ್ಣ ನಾಶ ಮಾಡಿಬಿಟ್ಟಾರೆ. ಇಂಥ ದಬ್ಬಾಳಿಕೆಗಳು, ಇಂತಹ ಹಿಂದೂಗಳ ಮೇಲೆ ಆಗುವಂಥ ದಬ್ಬಾಳಿಕೆಗಳು ಹೊಸದಾಗೇನಲ್ಲ, ಯಾವತ್ತಿಂದೂ ಕಾಲಾಂತರದ ಬಂದಾರಲ್ಲ. ಆದ್ರೆ ಅಂಥ ಕೆಲವೊಂದಿಷ್ಟು ಜನರಿಗೆ ಹಿಂದೂಗಳನ್ನು ನಾಶ ಮಾಡಬೇಕು, ಹಿಂದೂಗಳನ್ನು ದಬ್ಬಾಳಿಕೆ ಮಾಡ್ಬೇಕು ಅನ್ನುವಂಥವ್ರು ಎಲ್ಲರಿಗೂ ಒಂದು ಕರೆ ಕೊಡಕ್ಕೆ ಬಯಸ್ತೀವಿ. ಏನಂದ್ರೆ, ನಮ್ಮ ಹಿಂದೂ ಸಮಾಜ ನಿದ್ದೆ ಮಾಡಕತ್ತಿಲ್ಲ. ಪ್ರಸಂಗ ಬಂದ್ರೆ ಬೆಳಗ್ಗೆ 6 ಗಂಟೆಗೆ 5 ವಯಸ್ಸಿನ ಹುಡುಗರು ಹಿಡ್ಕೊಂಡು 20 ವರ್ಷದ ಯುವಕರು ಒಂದೇ ಒಂದು ಕರೆ ಕೊಟ್ರೆ ಇಂಥ ದೌಡ್ ಅನ್ನುವಂಥ ಕಾರ್ಯಕ್ರಮ ತೆಗೆದು ಒಂದು ಕ್ಷಣ ಎದ್ದು ಎಲ್ಲರೂ ಜಾಗೃತ ಆಕ್ಕಾರ ಅನ್ನುವಂಥದ್ದು ತಲೆಯಾಗಿಟ್ಕೋಬೇಕು. ಅದನ್ನು ತಲೆಯಾಗಿಟ್ಕೋಬೇಕು. ಎಷ್ಟು ಜನ ಇಲ್ಲಿಗೆ ಈ ಎಕ್ಸಂಬದೊಳಗೆ ಇಷ್ಟ ಜನ ಆದ್ರೇನು ಭಾಳ ಒಂದು ನಮಗೆ ಮನಸ್ಸಿಗೆ ನೋವು ಅನಿಸ್ತೈತಲ್ಲ. ಇಂತಹ ನಮ್ಮಲ್ಲಿ ಮತಭೇದ ಹುಟ್ಸಾಕತ್ತಾರಲ್ಲ, ಇದು ಕೇವಲ ದುರ್ಗಾ ದೌಡ್ ಅನ್ನುವಂಥದ್ದು ಮರಾಠಿಗರು ಅಷ್ಟ ಮಾಡುವಂಥದ್ದು, ಮರಾಠ ಜನರು ಅಷ್ಟ ಮಾಡ್ಬೇಕಂತ ಹೇಳಿ ದುಷ್ಟ ಬುದ್ಧಿ ನಮ್ಮಲ್ಲಿ ಹೊಕ್ಕಬಿಟ್ಟೈತಿ. ಇದು ಬರೇ ಒಂದು ಮತಕ್ಕೆ ಸೀಮಿತ ಅಲ್ಲಿದು, ಸಮಸ್ತ ಹಿಂದೂಗಳನ್ನು ಜಾಗೃತಿ ಮಾಡ್ಬೇಕಂತ ಹೇಳಿ ಹಿಂದಿನ ಕಾಲದೊಳಗೆ ಈ ಕಾರ್ಯಕ್ರಮ ಮಾಡಕತ್ರು. ಹಿಂದೂ ರಾಷ್ಟ್ರವನ್ನು ಜಾಗೃತಗೊಳಿಸ್ಬೇಕು. ಬರೇ ಮನ್ಯಾಗ ರಾತ್ರಿ 12 ತನಕ ಮೊಬೈಲ್ ನೋಡ್ಕೊಂಡು ಮಕ್ಕಳುವಂತ ಈ ಪರಿಸ್ಥಿತಿ ಬೆಳಗ್ಗೆ 11 ಗಂಟೆಗೆ ಹೇಳುವಂತ ವರ್ತಮಾನದೊಳಗ ಬೆಳಗ್ಗೆ 6 ಗಂಟೆ ಒಳಗೆ ಇಂಥ ಯಕ್ಷಂಬ ಅನ್ನುವಂಥ ಪಟ್ಟಣದೊಳಗೆ ಇರುವಂತ ಎಲ್ಲ ಬೆಳೆ ಹುಡುಗರು ನಮ್ಮ ದೇಶವನ್ನು ರಕ್ಷಣೆ ಮಾಡಿರುವಂಥವರ ವೇಷವನ್ನು ಧರಿಸಿ ನಮ್ಮ ದೇವತೆಗಳ ಒಂದು ತಮ್ಮ ವೇಷಭೂಷಣದಲ್ಲಿ ತಯಾರಾಗಿ ಬೆಳಗ್ಗೆ 6 ಗಂಟೆ ಅಂದ್ರೆ ಧರ್ಮ ಜಾಗೃತಿ ಯಾತ್ರೆಯೊಳಗೆ ಪಾಲ್ಗೊಳ್ತಾರಂದ್ರೆ ಇದಕ್ಕಿಂತ ಹೆಚ್ಚಿನ ಸಂತೋಷ ನಮಗೆ ಇನ್ನೇನಿದೆ ಅನ್ನೋದನ್ನು ನಾವು ಭಾವಿಸ್ಬೇಕು. ಯಾಕಂದ್ರೆ ವರ್ತಮಾನದೊಳಗೆ ಹಿಂಗೈತಲ್ಲ, ಭಾಳ ಜನ ನಮ್ಮನ್ನು ಯಾವತ್ತು ನಾಶ ಮಾಡಬೇಕು ಅಂತ ನೋಡಕತ್ತಾರೆ. ಅವ್ರಿಗೆಲ್ಲರಿಗೂ ಎರಿತಟ್ಟು ಹೇಳ್ಬೇಕಲ್ಲ, ನಾವು ಕೈ ಕಟ್ಕೊಂಡು ಕೂತಿಲ್ಲ, ಕೈಯೊಳಗೆ ಬಳಿ ಹಾಕೊಂಡಿವ್ ತಿಳ್ಕೊಬೇಡ್ರಿ ನೀವು. ಹೆಣ್ಮಕ್ಳು ಸಹಿತ ಇಂಥವ ಕರೆ ಕೊಡ್ತಾರೆ. ಈಗ ಬರೀ ಕೋಲಾಟ ಆಡೋದಲ್ಲ, ಬರೀ ದಾಂಡಿ ಆಡೋದಲ್ಲ, ನವರಾತ್ರಿ ಒಳಗೆ ಪ್ರಸಂಗ ಬಂದ್ರೆ ತಲ್ವಾರ್ ಹೇರದು ಯುದ್ಧಕ್ಕೂ ನಿಂದಿರ್ತೀವಿ ಅಂತ ಹೇಳಿ ನೀವು ಹೇಳ್ಬೇಕು ಎದೆ ತಟ್ಟಿ. ಅದು ನಮ್ಮ ಭಾರತೀಯ ಹೆಣ್ಣಿನ ಸಂಸ್ಕೃತಿ. ಎಷ್ಟು ಜನ ಹೆಣ್ಮಕ್ಳು ತಮ್ಮ ಜೀವನವನ್ನು ಸವಿಸಿದ್ರು,
ಎಷ್ಟು ಜನ ತಮ್ಮ ಹೆಣ್ಮಕ್ಳು ಎಂತಹ ಕಷ್ಟದ ಪ್ರಸಂಗದೊಳಗೂ ತಲ್ವಾರ್ ಹಿಡಿದು ಯುದ್ಧ ಮಾಡಿ ನಮ್ಮ ಧರ್ಮ ಸಂರಕ್ಷಣೆಯನ್ನು ಮಾಡ್ತಾರಂದ್ರ ಆ ರಕ್ತ ಗುಣ ನಮ್ಮಲ್ಲಿ ಬಂದಿರ್ತೈತಿ. ಭಾರತ ದೇಶದೊಳಗೆ ಆ ರಕ್ತ ಗುಣ ಬಂದೈತಿ ನಮಗೆ. ಬರೀ ಬ್ಯಾರೆ ದೇಶದವ್ರ ಸಲುವಾಗಿ ಅಂಜೋದು ಬೇಡ. ನಾವು ಇನ್ಕತಕ ಎಷ್ಟು ಅಂಜಿದ್ರ ನಾವು ಮನೆಯೊಳಗೆ ಮಕ್ಕಳಿಗೆ ಹೇಳ್ತಿದ್ರು ಹಿರಿಯರು, ಬ್ಯಾಡ ಬಿಡು, ಇನ್ನೊಬ್ರ ಜೊತೆ ಜಗಳ ತೆಗ್ಯಾಕೆ ಹೋಗ್ಬೇಡ, ಇನ್ನೊಬ್ರ ಜೊತೆಗೆ ನೀ ವೈಮನಸ್ಸು ಮಾಡ್ಕೋಬೇಡ, ಸುಮ್ಮ ತನ್ನಗೆ ಮನ್ಯಾಗಿರು ಅಂತ ಹೇಳಿ ಹೇಳ್ತಿದ್ರು ಅವಾಗಿನ ತಾಯಿಗಳು. ಈಗಿನ ತಾಯಿಗಳು ಹಿಂಗದಾರಲ್ಲ, ಹೇಳು ಎದ್ದೇಳು. ಈಗ ದಸರಾ ನವರಾತ್ರಿ ಒಳಗೆ ದುರ್ಗಾ ದೌಡು ನಡೆದೈತಿ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಮಾಡು. ನಮ್ಮ ಹಿಂದೂ ಧರ್ಮವನ್ನು ಬೆಳೆಸಬೇಕಾಗಿತ್ತು ಅಂದ್ರೆ ಬರೇ ಯಾರೋ ಒಬ್ಬರಿಂದ ಕೆಲಸ ಆಗಂಗಿಲ್ಲ. ನಮ್ಮ ಹಿಂದೂ ಧರ್ಮದ ಪ್ರಸಾರ ಹಿಂಗಿರಬೇಕು. ನಮ್ಮ ಹಿಂದೂ ಧರ್ಮದ ಪಾವಿತ್ರತೆ ಹಿಂಗೈತಲ್ಲ, ಅದನ್ನು ಕೇವಲ ಒಂದು ಕ್ಷಣ ನಾವು ಅದನ್ನು ಪಾಲನೆ ಮಾಡಿದೆವು ಅಂದ್ರೆ ಸಾಯಿ ತನಕ ನಮಗೆ ಅದ ಗೌರವವನ್ನು ತಂದು ಕೊಡ್ತೈತಿ ಅನ್ನುವಂಥದ್ದನ್ನು ಕಲ್ಸಾಕತ್ತಾರೆ ಈಗ ವರ್ತಮಾನ ತಾಯಿಗಳು. ಅದಕ್ಕೆ ಕಾರಣ ನೀವೆಲ್ಲ ಗೊಳೆಯಾಗಿ ಬಂದದ್ದೀಗ. ಎಂದರೆ 6 ಗಂಟೆಗೆ ಎದ್ದಾರೇನು ದಿನ? ಹೇಳ್ತೀರಿ ಶಾಬಾಷ್. ಇವತ್ತಲ್ಲ, ದೌಡ್ಕಿಂತ ಮೊದಲು ಒಂದಿಷ್ಟು ಜನರು ಮಾತ್ರ ಭಾರತ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಳ್ರಿ, ನಮ್ಮ ಹಿಂದೂ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಳ್ರಿ. ನೀವೆಲ್ಲ ಬೆಳೆಯುವಂಥ ಯುವಕರಿದ್ದೀರಿ, ಅವ್ರಿಗೆಲ್ಲ ದೊಡ್ಡವ್ರಿಗೇನು ಹೇಳಂಗಿಲ್ಲ ನಾವು, ನಿಮ್ಗೆ ಹೇಳ್ತೀವಿ. ಯಾಕಂದ್ರೆ ನಿಮ್ಮ ಕೈಯಾಗ ದೇಶ ಅಡಗೈತಿ, ನಿಮ್ಮ ಕೈಯೊಳಗೆ ಐತಿ ದೇಶ. ನಾವು ಎಲ್ಲ ಒಂದಷ್ಟು ದಿವ್ಸಕ್ಕೆ ಹೋಗ್ಬೋದು. ನೀವು ಮುಂದೆ ಬೆಳೆಯುವಂಥ ಪ್ರಜೆಗಳು ಹಾಕಿರಲ್ಲ, ನಿಮ್ಮ ಕೈಯಾಗ ಇಂಥ ತಾಕತ್ತೈತಿ. ಪ್ರಸಂಗ ಬಂತು ಅಂದ್ರೆ ನಾವು ಎಂಥದ್ದಕ್ಕೂ ಸಿದ್ಧರಾಗ್ತೀವಿ. ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಧರ್ಮ, ನಮ್ಮ ತಾಯಿ ತಂದೆಯನ್ನ ವಿಶೇಷವಾಗಿರುವಂಥ ಶಕ್ತಿವಂತರನ್ನಾಗಿ ಮಾಡಿರುವಂಥ ನಮ್ಮ ಧರ್ಮದ ತಂಟೆಗೆ ಬಂದ್ರೆ ನಾವು ಬಿಡಂಗಿಲ್ಲ ಅನ್ನುವಂಥದ್ದನ್ನು ಕರೆ ಕೊಡ್ಬೇಕು. ನೀವು ಎಲ್ಲರ ಹನಿ ಮೇಲೆ ಕುಂಕುಮ ಹಚ್ಕೋರು ಚಂದಂಗೆ. ಈಗ ಎಷ್ಟು ಈ ಪ್ರಸಂಗ ಹಿಂಗೆ ಬಂದೈತಲ್ಲ, ಶಾಲೆ ಒಳಗೆ ಸಹಿತ ಕುಂಕುಮ ಹಚ್ಚಿರಿ ಅಂತ ಹೇಳಿ ಕಳ್ಸಾಕತ್ತಾರ. ಅದಾವ ಕೆಲವೊಂದಿಷ್ಟು ಜನ, ಒಂದಿಷ್ಟು ಶಾಲೆಗಳು ಅದಾವ. ಆ ಶಾಲೆ ಒಳಗೆ ಹನಿ ಮೇಲೆ ಮಕ್ಕಳು ಕುಂಕುಮ ಹಚ್ಕೊಂಡು ಬಂದ್ರ, ವಿಭೂತಿ ಧರಿಸ್ಕೊಂಡು ಬಂದ್ರಂದ್ರೆ ಹೊರಗೆ ನಿಂದಿರ್ಸಿ ಅದನ್ನು ಅಳಿಸ್ಕೊಂಡು ಬಾ ಒಳಗೆ ಕರ್ಕೊಂತೀವಿ ಅಂತ ಹೇಳುವಂಥ ಶಾಲೆಗಳು ವರ್ತಮಾನದೊಳಗೆ ಅದಾವ, ನಾವು ನೋಡೀವಿ. ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಹೇಳಿ ಅವ್ರನ್ನ ಬದಲಾವಣೆ ಮಾಡಿ ಬಂದಿರುವಂಥದ್ದು ಕೂಡ ನಡೆದೈತಿ. ನೀವೆಲ್ಲರೂ ಹಿಂಗೆ ಮಾಡ್ಕೋಬೇಕು. ಯಾರ್ಯಾರು ನೋಡ್ರಿ, ಒಬ್ಬ ಹೆಣ್ಮಗಳನ್ನ ಒಬ್ಬ ಗಂಡು ಮಗಳನ್ನ ಬೇರೆ ಧರ್ಮದವ್ರು ನೋಡ್ರಿ, ಇವು ಈ ಧರ್ಮದವ ಅಂತ ಹೇಳಿ ಗೊತ್ತಾಗತ್ತೆ. ನಮಗೆ ಗೊತ್ತಾಗತ್ತೆ, 100% ಗೊತ್ತಾಗೈತಿ. ನೀವು ಇನ್ನೂ ಸಣ್ಣವ್ರದ್ದು ವಿಚಾರ ಮಾಡಂಗಿಲ್ಲ, ಗೊತ್ತಿಲ್ಲ. ಒಬ್ಬರನ್ನ ನೋಡ್ರಿ, ಇವ್ ಹಿಂದೂ ಅದಾನೋ ಮುಸ್ಲಿಂ ಅದಾನೋ ಗೊತ್ತಾಗೈತಿ. ಆದ್ರೆ ನಮ್ಮಲ್ಲಿ ಅದು ಗೊತ್ತಾಗತ್ತೋಗೈತಿ. ನಾವು ಹಿಂದೂಗಳು ಏನು ಮಾಡಕತ್ತೀವಿ ಅಂದ್ರೆ ನಮ್ಮ ಧರ್ಮದ ಸಂಕೇತಗಳನ್ನ ಬಿಟ್ಟು ನಡೆಯಕತ್ತೀವಿ. ಹಿಂದೂಗಳಾಗಿರುವಂಥವ್ರು ಹನಿ ಮೇಲೆ ತಿಲಕವನ್ನು ಧಾರಣೆ ಮಾಡಬೇಕು, ಅದನ್ನು ಒಟ್ಟ ಮರಿಬಾರದು. ಯಾವತ್ತು ಹೆಣ್ಮಕ್ಳಿದಿರಲ್ಲ, ಬರೀ ಸಣ್ಣ ಚುಕ್ಕಿ ಇಟ್ಕೋಬೇಡ, ಟಿಕ್ಳಿ ದೊಡ್ಡದಾಗಿ ಕುಂಕುಮ ಇಟ್ಕೋರಿ. ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ ಎಂತ ಕುಂಕುಮ ಹಚ್ಕೋತಿಲ್ಲ ಗೊತ್ತಾ ಹನಿ ಮೇಲೆ. ಒಂದು ಸಾರಿ ಹೇಳ್ತಾರತ್ತ ಜೀಜಾಬಾಯಿಗೆ, ಶಿವಾಜಿ ಮಹಾರಾಜ್ ಕೇಳ್ತಾನ, ಯವ್ವ ಎಲ್ಲರೂ ಚಲೋ ಕುಬ್ಬಸ ತೊಡ್ಕೋತಾರ, ನೀ ಯಾಕೆ ಅಂತ ಸಾದಾ ಇಟ್ಕೊಂಡು ಸುಮ್ ಶಾಲ್ ಹಚ್ಕೊಂಡು ಅಂದಿರ್ತೀವ, ನೀನು ಒಂದು ಚಲೋ ಕುಬ್ಬಸ ಹೊಲಿಸ್ಕೊಂಡು ತೊಡ್ಕೋಲ್ಲ ಅಂತ ಕೇಳ್ತಾನತ್ತ ಸಣ್ಣ ಹುಡುಗ. ವಯಸ್ಸಿಗೆ ಬಂದಿರುವಂಥ ಈ ಶಿವಾಜಿ ಮಹಾರಾಜ ಅವಾಗ ತಾಯಿ ಆ ಜೀಜಾಮಾತ ಕರೀತಾರ, ಕರೆದು ತಲೆ ಮೇಲೆ ಕೈ ಆಡಿಸಿ, ತಮ್ಮ ಅಲ್ಲಿ ನೋಡು ದೂರದಲ್ಲಿ ಹಾರಾಡುವಂತಹ ಆ ಮುಸ್ಲಿಂ ಧ್ವಜ, ಏನು ಹಸಿರು ಕಲರ್ ಧ್ವಜ ಐತಲ್ಲ, ಯಾವತ್ತು ನೀನು ದೊಡ್ಡವಾಗಿ ಆ ಮುಸ್ಲಿಮರ ಹುಟ್ಟಡಗಿಸಿ ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡುವುದನ್ನು ತಡೆದು ಯಾವತ್ತು ನೀ ಆ ಧ್ವಜ ಕಿತ್ಕೊಂಡ್ಬಂದು ನನಗೆ ಕೊಡ್ತೀವೋ, ಆ ಧ್ವಜದಿಂದ